ದೇವಸ್ಥಾನ ಅಯ್ಯಾಳ ಲಿಂಗೇಶ್ವರ ದೇವಸ್ಥಾನ ಇದು. ಇಲ್ಲಿ ಮಂದಿರ ಕಟ್ಟಲಾಕತ್ತಾರೆ. ಸುಮಾರು 200 by 200 ಅಗಲಿದೆ. ಈ ದೇವಸ್ಥಾನ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನಲ್ಲಿ ಬರುತ್ತೆ. ಇದ್ರದ್ದು ವಿಶೇಷತೆ ಅಂದರೆ ವರ್ಷಕ್ಕೊಂದು ಬಾರಿ ಜಾತ್ರೆ ಆಗುತ್ತೆ. ಜಾತ್ರೆ ಸಮಯದಲ್ಲಿ ಸಾಕಷ್ಟು ಜನ ಬರ್ತಾರೆ. ಈ ದೇವಸ್ಥಾನದ ಹೇಳಿಕೆ ಹೇಳೋರು ಸುರಪುರ ತಾಲೂಕಿನ ಗೋನಲ್ಲಿಂದ ಬರ್ತಾರೆ. ದೊಡ್ಡ ದೇವಸ್ಥಾನ ಇದು ಈ ಏರಿಯಾದಲ್ಲಿ. ಮತ್ತು ಈ ಕಡೆ ಇಲ್ಲಿ ನದಿ ಬರುತ್ತೆ. ಈ ಕಡೆಲ್ಲ ಈ ಮಟ್ಟ ನದಿ ಬರೋಲಿಕ್ಕೆ 20 ವರ್ಷಕ್ಕೊಂದು ಸಲ ಈ ದೇವಸ್ಥಾನದ ಗೋಡೆಯವರೆಗೂ ನದಿ ಬರುತ್ತೆ. ಆ ನದಿಯನ್ನು ಸುಮಾರು 1 ಕಿಲೋಮೀಟ್ರ್ ದೂರ ಇದೆ ಇಲ್ಲಿಂದ. ಆ 1 ಕಿಲೋಮೀಟ್ರ್ ದೂರದಿಂದ ಇಲ್ಲಿ ತನಕ ನೀರು ಬರೋದು 25 ವರ್ಷಕ್ಕೊಂದು ಸಲ ಬರುತ್ತದೆ ಇಲ್ಲಿಗೆ. ಇಲ್ಲಿವರೆಗೂ ನೀರು ಬರುತ್ತೆ. ಇಲ್ಲಿ ಹೊಲಗಳಿವೆಲ್ಲ, ಇಲ್ಲಿ ತನಕ ನೀರು ಬರುತ್ತೆ. ಆದರೆ ದೇವಸ್ಥಾನದ ಒಳಗಡೆ ಬರಲ್ಲ. ಎಷ್ಟೇ ಸಮಸ್ಯೆ ಆದರೂ, ಎಷ್ಟೇ ನೀರು ಬಂದರೂ ದೇವಸ್ಥಾನದ ಒಳಗಡೆ ಬರಲ್ಲ. ಇಲ್ಲಿವರೆಗೂ ಬಂದು ಊರಿನ ಜನರನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆ ಇದೆ ಇಲ್ಲಿ ಜನರಿಗೆ. ಈ ದೇವಸ್ಥಾನದ ದೇವರು ಇದರಿಂದ ಅಯ್ಯಾಳ ಲಿಂಗೇಶ್ವರ ದೇವಸ್ಥಾನದಿಂದ ದೇವರಿಗೆ ಕಾಪಾಡುತ್ತೆ ಅನ್ನೋ ಇದಿದೆ. ಇಲ್ಲಿ ವಿಶೇಷ ಅಂದರೆ ಬಾವಿ ಇದೆಯಲ್ಲ, ಇದು
ಈ ಬಾವಿ ನೀರು ಎಷ್ಟೇ ಇದ್ದರೂ ಕಡಿಮೆ ಆಗಲ್ಲ ಇಲ್ಲಿ ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ದೊಡ್ಡ ಪ್ರಮಾಣದಲ್ಲಿ ಕಟ್ತಾ ಇರೋದ್ರಿಂದ ಜನರಿಗೆ ಇಲ್ಲಿ ಸಾಕಷ್ಟು ಜನ ಭಕ್ತರು ಇದ್ದಾರೆ ಇಲ್ಲಿ. ಈಗ ಇದೇ ಬಾವಿ, ಯಾವತ್ತೂ ನೀರಿಲ್ಲಿ ಇದು ಆಗಲ್ಲ. ಬಾವಿ ನೀರಿವೆ ನೋಡ್ರಿ ಇಲ್ಲಿ ಒಳಗಡೆ. ಬಸವಣ್ಣನವರ ಬಸವಣ್ಣಂದ ಇಟ್ಟಿದ್ದಾರೆ ಇದು. ಬೆಕ್ಕುಗಳು ಕೊಡ್ಲಿಕ್ಕೆ ಹಾಲು. ಹೆಣ್ಮಗಳು ಹುಡುಗ ಬಂದ ಲಿಂಗಮ್ಮ ನುಡಿಯಲ್ಲ ಈ ಲಿಂಗಮ್ಮ ಹೆಂಗ್ರಿ ಯಾವ ಹಂಗರಿಗೆ ರೀ? ದೇವ್ರಂಗ್ರಿ. ಹಾಂ ಹಾಂ, ದೇವ್ರ ಹಂಗರಿಗೆ. ದೇವ್ರಂಗ್ರಿ ಚಿಂತಿಗೆ ಕಟ್ಟದ ಆಕಿನ ತವ್ರ ಮನೆ, ಅದು ಅಂಗ್ರಿಗೆ ಆಕಿನ ತವ್ರ ಮನೆ. ಹಾಂ, ಬರಾಗ ಮಗನ ಗಂಡನ ಮನೆ ಹಿಡಿಯಾಗ ಕರ್ಕೊಂಬಂದಾರ ಸುಳ್ಳು ನಾಗರಾಮಸಿ ಇಲ್ಲಿಗೆ. ಹಾಂ ರೀ, ಕರ್ಕೊಂಬರಾಗ ಇಲ್ಲಿ ಹೇಳಕ್ಕ ಅಥವಾ ಚಿಂತಿಗೆ ಯಕ್ಷಿಂತಿ. ಹಾಂ, ಎತ್ತಿನ ಮ್ಯಾಲ ಹೋಗ್ಬೇಕಲ್ಲ ಅವಾಗ. ಹಾಂ ಹಾಂ ರೀ, ಬಂದಾರ ಬರ್ತಾ ಒಂದಲ್ಲಿ ಯಾರು ಮಾವನೂರಾಗ. ಹಾಂ ರೀ, ಮಾವನೂರಾಗ ಏನಾಗ್ಯಾನಪ್ಪ ಅಲ್ಲೊಂದು ದೇವ್ರೇ ಆಗ್ಯಾನ. ಹಾಂ ಹಾಂ, ಗುಡಿಯಾಗ ಹಾಂ ಇಟ್ಕೊಂತ ಬಂದಾಳೆ. ಹಾಂ, ಇಲ್ಲಿಗೆ ಬಂದು ಉತ್ತರ ಗಡ್ಡೆ ಇಟ್ಬಿಟ್ಟ. ಬರಬೇಡಪ್ಪ ನೀನು ಗಂಡ ಮನೆಯವ್ರಿಗೆ ಏನು ಅಂದಾರ, ಹಾಂ, ಈ ದೇವ್ರನಾಗ ಏನನಾಗ ಇಲ್ಲಿ ಇರು, ಹಾಂ, ಯಾರು ಕಾರಣಕ್ಕೆ ಬಂದು ಪೂಜೆ ಮಾಡಿ ಹೊತ್ತು ನಂದು ಅಂತ. ಹಾಂ, ಒಂದು ರಾತ್ರಿ ಹೋಗಿ ಬಂದು ಪೂಜೆ ಮಾಡ್ಸೋಕತ್ತಾರ ಅಂತ ಹೇಳಲ್ಲ. ಇಷ್ಟೇ ನಮ್ಗೆ ಬೇರೇನು ಗೊತ್ತಲ್ಲ, ಎಲ್ಲಟ್ಟು ನಮ್ಗೆ ಪೂರ್ತಿ ಗೊತ್ತಿಲ್ಲ. ಹಾಂ ಹಾಂ, ದೇವ್ರ ರಾತ್ರಿ ಬಂದು ಪೂಜೆ ಮಾಡ್ತಾರೆ ಆ ಹೆಣ್ಮಗಳು ಯಾವ್ದು? ಇದು ಯಕ್ಷಿಂತಿ ಯಕ್ಷಿಂತಿ ಅವ್ರು. ಹಾಂ, ಯಕ್ಷಿಂತಿ ಇಲ್ಲಿ ಆದ ದಿವಸ ರಾತ್ರಿ ಬಂದು ಮಾಡ್ಯಾಳ. ಇಲ್ಲಿ ಒಂದು ದಿವಸ ಗಂಡ ಅವರು ಗೊತ್ತಲ್ರಿ ರಾತ್ರಿ ಆಯ್ತು ಅಂತ ಗಂಟೆಗೆ ಹೇಳ್ಯಾರ. ಹಾಂ, ಕಾಯಿ ತಂದು ಕುಂತಾನ. ಹ್ಞೂ, ಕರೆಯವ್ರು ಬಂದಾಳೆ. ಬಂದಾಳ ಹ್ಞೂ ಹ್ಞೂ ಹಚ್ಚಿನಾಗ ಏನಾಯ್ತು ಹ್ಞೂ ಹೊಳಿ ಹೊತ್ತು ಬಂದು ಹ್ಞೂ, ಊಟ ನೀರು ಹಂಗೆ ಹಚ್ಚಿ ಬಂದಾಗ ದಾರಿ ಬಿಡೋದು ಅದಕ್ಕೆ ಬಂದ್ ಮಾಡಿಬಿಟ್ಟು ಹಚ್ಚಕ್ಕಾಗಲ್ಲ. ಹಾಂ, ಇದು ಬಂದು ಪೂಜೆ ಮಾಡುವಾಗ ಮತ್ತೆ ಅಲ್ಲಿ ಒಳಗಾಟು ಹಳಗಾಟು ಹೋಗೋಣ ಕಲ್ತಾನ ಮನೆಗೆ ಹೋಗಿ ಬಾರ್ ಕಲ್ತಂದು ಹೊಡಿಯಾಕೈತಿರು ಕೈ ಹಿಂಗೆ ನಿಂತವು ಹಿಂಗೆ ದೇವ್ರಿಗೆ ಹಂಗ ಹಿಂಗ ಅಂತ ಹೇಳಿದ್ರೆ ಅವಾಗ ಆ ಒಗ್ಗ ಇದ್ದಿದ್ರು ಅವ್ರ ಬೇರೆ ಹೇಳಿದ್ರು ಅವಾಗ ಗಂಡ ಹಿಡಿದು ನಡ್ಕೈತಿರ ಇಲ್ಲಿಗೆ. ಇಲ್ಲಿ ಜಾತ್ರೆ ಎಷ್ಟು ವರ್ಷಕ್ಕೊಮ್ಮೆ ಆಗ್ತಾರೆ ರೀ? ವರ್ಷ ಯಾವಾಗ ನೂರಣಿಗೆ ಸಂಕ್ರಮಣ, ನೂಲುಣಿಗೆ ಸಂಕ್ರಮಣಕ್ಕೆ ಜಾತ್ರೆ ಆಗ್ತಾರೆ. ನೂರಣಿಗೆ ಶ್ರಾವಣದ 3ನೇ ಸೋಮವಾರ ಆಗ್ತದೆ. ಹಾಂ ರೀ, 3ನೇ ಸೋಮವಾರ ಆಗ್ತದೆ. 3ನೇ ಸೋಮವಾರ ಸಂಕ್ರಮಣದಾಗ 14. ಹಾಂ ರೀ, 14 ಒಂದು ದನ ಕಟ್ಟಾವ 14. ಹಾಂ, ನೂರಣಿಗೇನೆ ಬ್ಯಾಟ್ ಬಿಡ್ತಾವೆ. ಹಾಂ ಹಾಂ, ಬ್ಯಾಟ್ ಸಂಕ್ರಮಣಕ್ಕೆ ದನಗಳು ಇದು ಆಗ್ತಾರೆ, ಜಾತ್ರೆ ಆಗ್ತದೆ. ಇಲ್ಲಿ 2 ಸಲ ಇದು ಇದು ನಡೀತದನ್ರಿ? 2 ಸಲ ನಡೀತೀವಿ ನೋಡಿ. ಹೇಳಿಕೆ ರೀ, ಹೇಳಿಕೆ 2 ಸಲ. ಹೇಳಿಕೆ ಹೇಳೋ ಪೂಜಾರಿ ಎಲ್ಲಿ ಅವ್ರು? ಅವ್ರು ಗಾನದವರು. ಅವ್ರು ಬಂದ ಮೇಲೆ ಇಲ್ಲಿ ಜಾತ್ರೆ ಚಾಲು ಆಗ್ತದನ್ರಿ? ಜಾತ್ರೆ ಆಗಿರ್ತದೆ. ಹಾಂ, ಜಾತ್ರೆ ಚಾಲುವೇ. ಹಾಂ ಹಾಂ ಹಾಂ, ಜಾತ್ರೆ ಚಾಲು ಇರ್ತದೆ. ಅವ್ರು ಏನು ಸುಮ್ಮನೆ ಹೇಳಿಕೆ ಮಾಡ್ತಾರೆ, ಬಿಡ್ತಾರೆ. ಹಾಂ ಹಾಂ.
ದೇವಸ್ಥಾನ ನೋಡ್ರಿ, ಹೊಸ ಕಟ್ತಾ ಇರೋದ್ರಿಂದ ಇಲ್ಲೆಲ್ಲ ಕಟ್ಟಡ, ಪ್ರತಿಯೊಂದು ಕಟ್ಟಡದ ಇದ್ರ ಮೇಲೂ ಕಲ್ಲಿನ ಮೇಲೂ ಶಿಲೆಯನ್ನು ಕಟ್ತಾ ಇದ್ದಾರೆ. ಈಗ ಒಂದೊಂದು ದೇವಸ್ಥಾನದ ಶಿಲೆಯನ್ನು ದತ್ತಿ ಶಿಲೆಯನ್ನು ಒಂದೊಂದು ರೂಪ ಬೇರೆ ಬೇರೆ ಇದೆ. ಹಿಂದೆ ಅಶೋಕ ಚಕ್ರವರ್ತಿ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಶಿಲೆಗಳು ಏನಿದಾವಲ್ಲ ಆ ಟೈಪ್ ಕಟ್ತಾ ಇದ್ದಾರೆ ಇಲ್ಲಿ. ಈ ದೇವಸ್ಥಾನಕ್ಕೊಂದು ಮೆರುಗನೆ ಬೇರೆ ಇದೆ. ದೊಡ್ಡ ದೇವಸ್ಥಾನ ಇದು. ಈ ಕಡೆ ವರ್ಷನೊಳಗೆ 2 ಸಲ ಜಾತ್ರೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ಹೇಳಿದ್ರಲ್ಲ 2 ಸಲ ಜಾತ್ರೆ ಆಗ್ತದೆ. ಜಾತ್ರೆ 2 ವರ್ಷಕ್ಕೊಂದು 2 ಸಲ ಜಾತ್ರೆ ಆಗ್ತದೆ ಇಲ್ಲಿ. ಈಗ ಇಲ್ಲಿ ದೇವಸ್ಥಾನ, ಇಲ್ಲಿ ಈಗ ಹಾವು 7 ಅಡಿ, 1 2 3 4 5 6 7 ಅಡಿ ಇದು ಹಾವಿನ ಟೈಪ್ ಮಾಡಿದ್ದಾರೆ. ಈಗ ಕಟ್ಟಡಕ್ಕೆ ಪ್ರತಿಯೊಂದು ಇದೆ ಅಲ್ಲ ಇಲ್ಲಿ ನೋಡ್ರಿ. ಈಗ ಇಲ್ಲೆಲ್ಲ ದೇವಸ್ಥಾನದ ಒಂದು ವಿಶೇಷತೆಯೇ ಬೇರೆ ಇದೆ ಇಲ್ಲಿ. ಈ ಟೈಪ್ ದೇವಸ್ಥಾನ ಇಲ್ಲಿ ಆಲ್ಮೋಸ್ಟ್ ಅಲ್ಲ ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಈ ಹೊಸ ದೇವಸ್ಥಾನಗಳು ಯಾವುವು ಕಟ್ತಾ ಇಲ್ಲ ಈ ರೀತಿಯಾಗಿ. ಅಂಥ ಒಂದು ದೇವಸ್ಥಾನ ಇಲ್ಲಿ ಕಟ್ತಾ ಇದ್ದಾರೆ. ಹಯ್ಯಾಳ ಲಿಂಗೇಶ್ವರ ಲಿಂಗ, ಇಲ್ಲಿ ಲಿಂಗದಂತೆ ಆಗಿರತಕ್ಕಂಥದ್ದು. ದೇವಸ್ಥಾನ ಇಲ್ಲಿ ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಫಸ್ಟ್ ಇದು ಈ ದೇವಸ್ಥಾನ ಆಗ್ತಾ ಇರೋದು. ಸುತ್ತಲೂ ಇದು ದೇವಸ್ಥಾನ ಫುಲ್ಗ ಈ ಕಡೆ ಮತ್ತು ಈ ಕಡೆ ಇಲ್ಲೆಲ್ಲ ನೋಡಿದ್ರೆ ದೇವಸ್ಥಾನ ಒಂದೊಂದು ಮೂರ್ತಿನೂ ಬೇರೆ ಬೇರೆ ರೀತಿಯಲ್ಲಿದೆ. ಆ ಮೂರ್ತಿಗೂ ಇಲ್ಲೆಲ್ಲ ಇದೆ. ಈಗ ಇಲ್ಲಿವರೆಗೂ ನದಿ ತುಂಬಿ ಬರ್ತದೆ. ಇಲ್ಲಿ ಕೃಷ್ಣಾ ನದಿ ಇದೆಯಲ್ಲ, ಇಲ್ಲಿವರೆಗೂ ಬರುತ್ತೆ. ಈ ಮುಂದಾಗಿರ್ತಕ್ಕಂಥ ಗೋಡೆಯವರೆಗೂ ಬರ್ತದೆ. ಬಂದ್ರೂ ಅಲ್ಲಿ ಒಂದೇ ಒಂದು ನೀರು ಈ ಕಡೆ ಬರಲ್ಲ ದೇವಸ್ಥಾನಕ್ಕೆ. ದೇವಸ್ಥಾನದ ಒಳಗೆ ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಜನ ಹೇಳೋ ಪ್ರಕಾರ. ಫುಲ್ಲು ದೇವಸ್ಥಾನ ಇನ್ನೂ ಕಟ್ಟಡದಲ್ಲಿದೆ, ಇನ್ನೂ ಕಟ್ತಾ ಇದ್ದಾರೆ. ಈ ಕಡೆದೆಲ್ಲ ಈಗ ಮುಗಿತಿದೆ. ಹಿಂದೆ ಹಿಂದಿನ ದೇವಸ್ಥಾನದ ಹಿಂದಿರೋ ಗೋಡೆ ಇದು. ಈಗ ಇಲ್ಲೊಂದು ಲಿಂಗ ಮಾಡಿದ್ದಾರೆ. ಲಿಂಗದ ಮೇಲ್ಗಡೆ ಹಾವು ಇದೆ, ಸರ್ಪ ಇದೆ. ಸರ್ಪದಂತೆಯೇ ಆ ಕಡೆ ಈ ಕಡೆ ದ್ವಾರ ಬಾಗಿಲುಗಳಿಗೆ ಸರ್ಪ ಮಾಡಿದ್ದಾರೆ. ನೋಡೋಣ. ಈ ಕಡೆ ಇನ್ನೂ ಈ ಕಡೆಯಿಂದ ಇದೆ. ಈ ಕಡೆ ಇನ್ನೂ ಕಟ್ತಾ ಇದ್ದಾರೆ. ಇನ್ನೂ ವ್ಯವಸ್ಥೆ ಆಗಿಲ್ಲ. ಆಗೋ ಸಾಧ್ಯತೆಯಲ್ಲಿದೆ. ಇನ್ನೂ ಆಗಿಲ್ಲ. ಕಟ್ಟಡಗಳು ರೆಡಿ ಇದ್ದಾರೆ. ಕಂಬಗಳೆಲ್ಲ ಇಟ್ಟರೆ ಇನ್ನೂ ಆಗೋ ಸಾಧ್ಯತೆಗಳದಾವೆ. ಮಲ್ಲಯ್ಯ ಈಗ ದೇವಸ್ಥಾನ ಇದೆ ಎಲ್ಲ ಫುಲ್ಲು. ಹೊರಗಲಿಂದ ನೋಡಿದ್ರೆ ಇಷ್ಟೆಲ್ಲ ಇದೆ. ಈಗ ದ್ವಾರ ಬಾಗಿಲು ಎತ್ತಿಲ್ಲಿ, ಈಗ ದ್ವಾರ ಬಾಗಿಲು ಇಲ್ಲಿ ಬಂದಿದೆ. ದೇವಸ್ಥಾನ ಫುಲ್. ಈಗ ಅಲ್ಲೆಲ್ಲ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಈಗ ಮಾತಾಡಿದ್ದೀವಿ ಅವಾಗ ಅವ್ರ ಜೊತೆ. ಯಾಳದ ಮುಂದಿರೋ ದೇವಸ್ಥಾನದ ಮುಂದಿರೋ ಬಯಲು ಪ್ರದೇಶ ಇದು. ದೇವಸ್ಥಾನದ ಪಕ್ಕದಲ್ಲಿರೋ ಮನೆ ಮತ್ತು ದೇವಸ್ಥಾನದ ಮುಂದುಗಡೆ ಇರೋ ಕಟ್ಟೆ ಇದು. ಈ ಕಟ್ಟೆ ಮೇಲೆ ಜನ ಎಲ್ಲ ಕೂಡ್ತಾರೆ. ಇಲ್ಲೆಲ್ಲ ಹೇಳಿಕೆ ಹೇಳ್ತಾರೆ. ಆ ಕಡೆ ಎಲ್ಲ ಹಾಸ್ಟೆಲ್ಗಳಿವೆ, ಇರ್ಲಕ್ಕೆ ಬಂದವ್ರಿಗೆ ಹೋಗ್ಲಕ್ಕೆ. ನದಿ ಎಲ್ಲ ಅಲ್ಲಿ ತನಕ ಬರ್ತದೆ. ಆ ದೇವಸ್ಥಾನದ ಹಿಂದುಗಡೆ ಇದಲ್ಲ, ಅಲ್ಲಿವರೆಗೂ ನದಿ ಬರ್ತದೆ. ಭಯಂಕರ ದೊಡ್ಡ ದೇವಸ್ಥಾನ ಇದೆ.